ದೇವರಾಜ ಇಂದ್ರ, ಋಷಿ ದುರ್ವಾಸರಿಗೆ ಪ್ರಣಾಮಗಳು. ನಾವು ನಿಮಗೆ ಸಂದೇಶ ಕಳುಹಿಸಿದ್ದೆವು ದೇವರಾಜ ಇಂದ್ರ. ಆದರೆ ಒಮ್ಮೆಯೂ ಸಹ ಅದಕ್ಕೆ ಉತ್ತರ ಸಿಗಲಿಲ್ಲ. ಅದಕ್ಕೆ ಋಷಿ ದೂರ್ವಾಸರು ಸ್ವಯಂ ಇಲ್ಲಿಗೆ ಬಂದಿದ್ದೇವೆ. ಕ್ಷಮಿಸಿ ಋಷಿವರ್ಯ, ದೇವಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿ ಅನ್ಯ ಕಾರ್ಯಕ್ಕೆ ಅವಕಾಶನೇ ಸಿಗುತ್ತಿಲ್ಲ. ಎಚ್ಚರದಿಂದ ಮಾತನಾಡಿ. ನಿಮ್ಮ ಇಂತಹ ಮಾತುಗಳು ಆ ಸ್ಥಾನಕ್ಕೆ ನೀವು ಯೋಗ್ಯರಲ್ಲವೆಂದು ತೋರಿಸುತ್ತದೆ. ನಾವು ಇಲ್ಲಿಗೆ ನಿಮಗೊಂದು ವಿಶೇಷ ಉಡುಗೊರೆ ನೀಡಲು ಬಂದಿದ್ದೇವೆ. ಅದರ ಅವಶ್ಯಕತೆ ಏನಿದೆ ಋಷಿವರ್ಯ? ನೀವು ಇಲ್ಲಿಗೆ ಬಂದಿದ್ದೀರಾ, ಮೊದಲು ನಮಗೆ ನಿಮ್ಮ ಸೇವೆ ಸತ್ಕಾರವನ್ನು ಮಾಡುವ ಅವಕಾಶ ಕೊಡಿ. ಸೇವಕ, ಅದರ ಅವಶ್ಯಕತೆ ಇಲ್ಲ ದೇವರಾಜ. ನಾವು ಈ ಮಾಲೆಯನ್ನು ನೀಡಲು ಬಂದಿದ್ದೇವೆ. ಇದು ದಿವ್ಯ ಪಾರಿಜಾತದ ಮಾಲೆ. ಈ ರೀತಿಯ ಮಾಲೆಗಳು ದೇವಲೋಕದಲ್ಲಿ ಬಹಳ ಸಿಗುತ್ತವೆ. ನೀವು ಸುಮ್ಮನೆ ಇದು ಸಾಮಾನ್ಯ ಮಾಲೆಯಾಗಿದ್ದರೆ ದೇವರಾಜ ಇಂದ್ರ, ಋಷಿ ದೂರ್ವಾಸ ಸ್ವತಃ ಇದನ್ನು ಉಡುಗೊರೆಯಾಗಿ ನೀಡಲು ಇಲ್ಲಿಯವರೆಗೆ ಬರುತ್ತಿರಲಿಲ್ಲ. ನಾವು ನಿಮ್ಮ ಉಡುಗೊರೆಯನ್ನು ಸ್ವೀಕರಿಸುತ್ತೇವೆ ಋಷಿವರ್ಯ. ಧನ್ಯವಾದಗಳು. ಎಚ್ಚರದಿಂದಿರು ದೇವರಾಜ ಇಂದ್ರ. ಇಂದ್ರದೇವನ ಮನಸ್ಸು ಬೇರೆಲ್ಲೋ ಇತ್ತು. ಅವರು ಗಮನಿಸಲೇ ಇಲ್ಲ ಪಾರಿಜಾತದ ಮಾಲೆನಲ್ಲಿ ಅತ್ಯಂತವಾದ ಶಕ್ತಿ ಅಡಗಿದೆ ಅಂತ. ಮುಂದೇನಾಯ್ತು ಅಮ್ಮ? ಇನ್ನೇನಾಗುತ್ತೆ, ಋಷಿ ದೂರ್ವಾಸರಂತೂ ಮಾಲೆ ಕೊಟ್ಬಿಟ್ಟು ಹೊರಟೋದ್ರು. ಇಂದ್ರದೇವ ಅವರ ಸೇವಕರಿಗೆ ಒಂದು ಆದೇಶನ ಹೊರಡಿಸಿದ್ರು. ಅವರ ವಾಹನ ಆನೆ ಐರಾವತಕ್ಕೆ ಅಲಂಕಾರ ಮಾಡಿ ಕರ್ಕೊಂಡು ಬನ್ನಿ ಅಂತ. ಐರಾವತ, ಇಂದು ಐರಾವತ ಪೂರ್ಣವಾಗಿ ಸಿಂಗಾರಗೊಂಡಿಲ್ಲ ಅಲ್ಲವೇ ದೇವಿ? ನಮಗೆ ಎಂದಿನಂತೆಯೇ ಸರಿಯಾಗಿಯೇ ಕಾಣುತ್ತಿದೆ. ಏನೋ ಕಡಿಮೆಯಾದಂತೆ ಕಾಣುತ್ತಿಲ್ಲವೇ ದೇವಿ? ಹಾ, ಈ ಮಾಲೆಯನ್ನು ಹಾಕಿದರೆ ಸಿಂಗಾರ ಪೂರ್ಣಗೊಳ್ಳುತ್ತದೆ. ಐರಾವತ, ನೋಡು ಎಷ್ಟು ಸುಂದರವಾದ ಮಾಲೆ. ಇದು ನಿಮಗಾಗಿ. ಇದರಿಂದ ನಿಮ್ಮ ಶೋಭೆ ಮತ್ತಷ್ಟು ಹೆಚ್ಚಾಗುತ್ತದೆ. ಇದು ನಮ್ಮ ಆಜ್ಞೆ ಐರಾವತ. ತೆಗೆದುಕೋ ಈ ಮಾಲೆಯನ್ನು. ದೇವರಾಜ ಇಂದ್ರ, ನಾವು ನಿಮಗೆ ಕೊಟ್ಟ ಉಡುಗೊರೆಗೆ ಅವಮಾನ ಮಾಡಿದ್ದೀರಿ. ನಮ್ಮನ್ನು ಕ್ಷಮಿಸಿ ಋಷಿವರ್ಯ. ನಿಮ್ಮನ್ನು ಅವಮಾನ ಮಾಡುವ ಉದ್ದೇಶ ನಮ್ಮದಾಗಿರಲಿಲ್ಲ. ನಿಮ್ಮ ಆಸಕ್ತಿಗಳೇನಿದ್ದರೂ ಸರಸ ಸಲ್ಲಾಪ, ಆಹಾರ ವಿಹಾರಗಳಲ್ಲೇ ಕಳೆದು ಹೋಗುತ್ತದೆ ಇಂದ್ರದೇವ. ನೆನಪಿರಲಿ, ನೀನು ಸ್ವರ್ಗಲೋಕದ ಅಧಿಪತಿ ಅಷ್ಟೇ, ಬೇರೇನೂ ಅಲ್ಲ. ನಿನಗೆ ಆ ಸ್ಥಾನದ ಹಿರಿಮೆ ಸರಿಯಾಗಿ ತಿಳಿದಿಲ್ಲ. ಈ ರೀತಿಯ ನಡವಳಿಕೆ ದೇವರಾಜ ಇಂದ್ರನಿಗೆ ಶೋಭೆ ತರುತ್ತದೆಯೇ? ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಋಷಿವರ್ಯ. ನಮ್ಮ ಬುದ್ಧಿ ಮತ್ತು ನಮ್ಮ ಗ್ರಹಿಕೆ ನಿಮಗಿಂತ ಅಧಿಕವಾಗಿದೆ ಇಂದ್ರದೇವ. ನಮಗೆ ಸ್ಪಷ್ಟವಾಗಿ ಕಾಣುತ್ತಿದೆ, ದೇವತೆಗಳು ಶಕ್ತಿ ಮತ್ತು ಸಮೃದ್ಧಿಗೆ ಯೋಗ್ಯರಲ್ಲವೆಂದು. ಕ್ಷಮಿಸಿ ಋಷಿವರ್ಯ. ನಮ್ಮ ಬುದ್ಧಿಗೆ ಆ ಕ್ಷಣದಲ್ಲಿ ಮಂಕು ಆವರಿಸಿಬಿಟ್ಟಿತ್ತು. ಮಂಕು ಆವರಿಸಿರಲಿಲ್ಲ, ಅದು ನಿಮ್ಮ ಅಹಂಕಾರ ಇಂದ್ರದೇವ. ನಮ್ಮಿಂದಲೇ ಎಲ್ಲವೂ ಎನ್ನುವ ಅತಿ ಕೆಟ್ಟ ಪ್ರವೃತ್ತಿ ಇದು. ನಿಮಗೆ ಎಚ್ಚರಿಕೆ ಕೊಟ್ಟರೆ ಸಾಲದು, ದಂಡನೆಯೇ ಸರಿಯಾದ ಶಿಕ್ಷೆ.
ಅತ್ರಿಯ ಪುತ್ರ ದೂರ್ವಾಸ, ಈ ಶಾಪವನ್ನು ಕೊಡುತ್ತಿದ್ದೇನೆ. ಎಲ್ಲ ದೇವಗಣಗಳು ಈ ಕ್ಷಣದಿಂದ ತಮ್ಮ ವೈಭವವನ್ನು ಕಳೆದುಕೊಂಡು ಶಕ್ತಿಹೀನರಾಗಲಿ. ಇಂದ್ರಲೋಕದಿಂದ ಹಿಡಿದು ಸಮಸ್ತ ಜಗತ್ತಿನ ಸಂಪತ್ತು ಶ್ರೀ ಲಕ್ಷ್ಮಿಯ ಹತ್ತಿರವೇ ಇತ್ತು. ದುರ್ವಾಸರ ಕೋಪದ ಕಾರಣದಿಂದ ತಾಯಿ ಶ್ರೀಲಕ್ಷ್ಮಿಗೆ ವೈಕುಂಠವನ್ನು ಬಿಟ್ಟು ಮತ್ತೆ ಸಮುದ್ರಕ್ಕೆ ಹಿಂದಿರುಗಬೇಕಾದಂತ ಪರಿಸ್ಥಿತಿ ಬಂತು. ಇಂದ್ರಲೋಕ ಸಂಪೂರ್ಣವಾಗಿ ಅಂಧಕಾರವಾಗೋಯ್ತು. ಸ್ವರ್ಣದಿಂದ ನಿರ್ಮಿತವಾಗಿದ್ದ ಇಂದ್ರನ ಅರಮನೆ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಅಲ್ಲಿದ್ದ ಎಲ್ಲ ದೇವತೆಗಳು ಶಕ್ತಿಹೀನರಾಗ್ಬಿಟ್ರು. ಋಷಿ ದುರ್ವಾಸರ ಶಾಪದಿಂದ ಸಂಪೂರ್ಣ ಸ್ವರ್ಗ ನಾಶವಾಯಿತಾ? ಮತ್ತೆ ದೇವಲೋಕದ ವೈಭವ ಹೇಗೆ ಮರಳು ಬಂತು? ಪಶ್ಚಾತ್ತಾಪದಿಂದ. ನಮ್ಮನ್ನು ಕ್ಷಮಿಸಿ ಬಿಡಿ ಋಷಿವರ್ಯ. ತಪ್ಪಾಗಿರುವುದು ನಮ್ಮಿಂದ. ಶಿಕ್ಷೆಯನ್ನು ಎಲ್ಲ ದೇವತೆಗಳು ಅನುಭವಿಸುವುದು ಸರಿಯಲ್ಲ. ನಾವು ನಿಮ್ಮನ್ನು ಅಂಗಲಾಚುತ್ತಿದ್ದೇವೆ ಮಹಾತ್ಮರೇ. ನೀವು ಕ್ಷಮಾಮೂರ್ತಿ ಶಿವನ ಅವತಾರ. ನಿಮ್ಮ ದಯೆ ನಮ್ಮ ಮೇಲಿರಲಿ. ದೇವತೆಗಳು ಶಕ್ತಿಹೀನರಾದರೆ ಸಮಸ್ತ ಸೃಷ್ಟಿಯ ಸಂತುಲನೆಯಲ್ಲಿ ಏರುಪೇರಾಗುತ್ತದೆ ಪ್ರಭು. ದಯವಿಟ್ಟು ಅದನ್ನು ತಡೆಯಿರಿ ಋಷಿವರ್ಯ. ಕೃಪೆ ಮಾಡಿ ನಿಮ್ಮ ಶಾಪವನ್ನು ಹಿಂಪಡೆಯಿರಿ ಪ್ರಭು. ಆಹಾ ಪ್ರಭು, ಹಿಂಪಡೆಯಿರಿ. ಒಮ್ಮೆ ಕೊಟ್ಟ ಶಾಪವನ್ನು ಹಿಂಪಡೆಯಲಾಗುವುದಿಲ್ಲ. ಆದರೆ ಆ ಶಾಪದ ಸಮಯವನ್ನು ಅವಶ್ಯವಾಗಿ ತಗ್ಗಿಸಬಹುದು. ಮುಂದೊಂದು ದಿನ ಸಮುದ್ರ ಮಂಥನವಾಗುತ್ತದೆ. ಆಗ ಮತ್ತೆ ಮಹಾಲಕ್ಷ್ಮಿ ವೈಕುಂಠಕ್ಕೆ ಮರಳುತ್ತಾರೆ. ಆಗ ಎಲ್ಲ ದೇವತೆಗಳಿಗೂ ಅಮೃತ ಪ್ರಾಪ್ತಿಯಾಗುತ್ತದೆ. ಅದರಿಂದ ನೀವೆಲ್ಲರೂ ಮತ್ತೆ ಪೂರ್ವಸ್ಥಿತಿಗೆ ಮರಳುತ್ತೀರಿ. ಅದ್ಭುತ. ಅವರದು ಎಂಥ ವ್ಯಕ್ತಿತ್ವ. ಆಹಾ, ಆನಂದ ಆಯ್ತು. ಋಷಿ ದುರ್ವಾಸರ ಈ ಕಥೆ ಕೇಳಿ. ಇದರಿಂದ ಗೊತ್ತಿದೆ ಅಮ್ಮ, ನೀವು ನಮ್ಗೀಗ ಏನ್ ಕೇಳ್ತೀರಾ ಅಂತ. ಇದ್ರಿಂದ ನಾವ್ ಏನ್ ಕಲ್ತ್ವಿ ಅಂತ ತಾನೇ? ಅಧಿಕಾರದ ಜೊತೆಗೆ ನಮಗೆ ಜವಾಬ್ದಾರಿನೂ ಇರ್ಬೇಕು ಅಮ್ಮ. ರಾಜನ ಬಹುಮುಖ್ಯ ಕಾರ್ಯ ಏನಂದ್ರೆ ಎಲ್ಲರ ಮಾತುಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳೋದು. ವಿಶೇಷವಾಗಿ ಸಾಧು ಸಂತರದ್ದು ಮತ್ತು ಗುರು ಹಿರಿಯರದ್ದು. ದೇವರಾಜ ಇಂದ್ರ ದೂರ್ವಾಸರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತು ಅವರಿಗೆ ಅವಮಾನ ಮಾಡದೆ ಅವರ ಕಾರ್ಯವನ್ನು ನಿರ್ವಹಿಸಿದ್ದರೆ ಈ ಸಂಕಷ್ಟ ಬರುತ್ತಲೇ ಇರಲಿಲ್ಲ ಅಮ್ಮ. ಅತಿ ಉತ್ತಮ ಮಾರುತಿ, ಅತಿ ಉತ್ತಮ. ಇಷ್ಟೊಂದು ಸರಳವಾದ ಭಾಷೆಯಲ್ಲಿ ಇಷ್ಟೊಂದು ಜ್ಞಾನ ಒಂದು ವೇಳೆ ನಮ್ಮಿಂದನೂ ಕೂಡ ಸಾಧ್ಯವಿಲ್ಲ. ನಾವೇನೇ ಕಲ್ತಿದ್ರು ಅದು ನಿಮ್ಮಿಂದಾನೇ ಅಮ್ಮ. ಮಾರುತಿ, ನೀವು ಕಥೆಯಲ್ಲಿರೋ ಒಂದು ಚಿಕ್ಕ ಚಿಕ್ಕ ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸ್ತಿರಲ್ಲ. ಅದನ್ನು ನೋಡಿದಾಗ ನಾವು ಕತೆ ಹೇಳಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಈ ಘಟ್ಟ ಬಹಳ ಮಹತ್ವಪೂರ್ಣವಾಗಿತ್ತು ದೇವಿ. ಅವತಾರಗಳು, ಅದರ ಕಥೆಗಳು ಮತ್ತು ಅದರಿಂದ ಕಲಿತ ಪಾಠದಿಂದ ಮಾರುತಿಗೆ ಜ್ಞಾನ ಸಿಗುವುದರ ಜೊತೆಗೆ ಅವರನ್ನು ನಮ್ಮ 11ನೇ ಸ್ವರೂಪಕ್ಕೆ ಹತ್ತಿರವಾಗಿಸಿದೆ. ಮುಂದಿನ ನಮ್ಮ ಅವತಾರದ ಕಥೆ ವೀರಭದ್ರ ಅವತಾರದ್ದು. ಏನಾಯ್ತು ಸ್ವಾಮಿ? ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ಪ್ರಿಯೆ, ಇಂದು ನೀವು ಬಹಳ ಸುಂದರವಾಗಿ ಕಾಣುತ್ತಿದ್ದೀರಿ. ನಾವು ಪ್ರತಿದಿನ ಮಾಡ್ಕೊಳ್ಳೋ ಹಾಗೆ ಇವತ್ತು ಕೂಡ ಶೃಂಗಾರ ಮಾಡ್ಕೊಂಡಿರೋದು. ಇಷ್ಟು ಕಾಂತಿ, ಇಷ್ಟೊಂದು ತೇಜಸ್ಸು ಖಂಡಿತವಾಗಿ ಮಹಾದೇವನ ಕಥೆಗಳಿಂದ ಇರಬಹುದು. ಹಾಗಾಗಿರೋದಕ್ಕೆ ಸಾಧ್ಯ ಇದೆ ಸ್ವಾಮಿ. ಮಹಾದೇವನ ಮೇಲೆ ನಮ್ಮ ಹೃದಯದಲ್ಲಿರುವ ಭಕ್ತಿ
ಅಪಾರವಾದದ್ದು. ಮಹಾದೇವನ ಮಹಾಸ್ವರೂಪದ ಜ್ಞಾನ ಪ್ರಾಪ್ತವಾದ ಮೇಲೆ ನನಗೇನನ್ನಿಸ್ತಾ ಇದೆ ಗೊತ್ತಾ? ನನ್ನ ಈ ಆತ್ಮ ಮಹಾದೇವನಲ್ಲಿ ಲೀನವಾಗ್ಬಿಟ್ಟಿದೆ ಅಂತ. ಈ ಕಾರ್ಯಕ್ಕೆ ನೀವೇ ಯೋಗ್ಯರು. ಅದಕ್ಕಾಗಿ ತಾನೇ ಮಹಾದೇವ ಈ ಕಾರ್ಯಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದು. ಸ್ವಾಮಿ, ಬೇಡ ಬೇಡ, ಏನು ಮಾಡುತ್ತಿರುವಿರಿ? ನಿಮ್ಮ ಸ್ಥಾನ ನಮ್ಮ ಹೃದಯದಲ್ಲಿ, ಪಾದಗಳ ಬಳಿಯಲ್ಲ. ನಾನೆಂತಹ ಭಾಗ್ಯಶಾಲಿ ಸ್ವಾಮಿ. ಹೊರಡಿ. ಮಾರುತಿ ನಿಮಗಾಗಿ ಗುಹೆಯಲ್ಲಿ ಕಾಯುತ್ತಿರುವರು. ಹೇ ಮಹಾದೇವ, ನಿಮ್ಮಿಂದ ನಾವು ಸುಖವಾಗಿದ್ದೇವೆ. ನಿಮ್ಮ ಕೃಪೆ ಸದಾ ಹೀಗೆ ಇರಲಿ. ಹರ ಹರ ಮಹಾದೇವ. ಇಂದು ಯಾವ ಅವತಾರದ ಕತೆ ಹೇಳ್ತೀರಾ ಅಮ್ಮ? ಮಹಾದೇವನ ಒಂದು ಅತ್ಯಂತ ವಿನಾಶಕಾರಿಯಾದ ಕಥೆ. ಅದರ ಜನ್ಮ ಸ್ವಯಂ ಅವರ ಕ್ರೋಧದಿಂದನೇ ಆಗಿದ್ದು. ಇವತ್ತು ನಾವು ನಿಮಗೆ ಹೇಳೋ ಕಥೆ ಮಹಾದೇವನ ರೌದ್ರಾವತಾರದ್ದು, ವೀರಭದ್ರನ ಕಥೆ. ಇದ್ದಕ್ಕಿದ್ದಾಗೆ ಈ ಮಿಂಚು ಗುಡುಗು ಹೇಗ್ ಬಂತು ಅಮ್ಮ? ಸಮಸ್ತ ಬ್ರಹ್ಮಾಂಡದಲ್ಲೆಲ್ಲೆಲ್ಲಿಯೂ ಮಹಾದೇವನ ಜಟೆಗಳು ಹರಡಿಕೊಂಡಿದೆ. ವಾಯುದೇವನ ವೇಗದಿಂದ ಮಹಾದೇವನ ಒಂದು ಜಟೆ ಇನ್ನೊಂದು ಜಟೆಯೊಂದಿಗೆ ಅಪ್ಪಳಿಸಿದಾಗ ಅಲ್ಲಿ ವಜ್ರಾಪಾತವಾಗುತ್ತೆ. ಅಂದರೆ ಮಹಾದೇವನ ಜಟೆ ಶಕ್ತಿಯ ಮೂಲ ಅಂತಾಯ್ತು. ಆಕಾಶದಲ್ಲಿ 2 ಗ್ರಹಗಳ ಮಿಲನವಾಗ್ತಿದೆ ಅಂತ ಅನಿಸ್ತಿದೆ. ಹೌದು ಪುತ್ರ, ವೀರಭದ್ರನ ಕಥೆಯನ್ನ ಕೇಳೋದಿಕ್ಕೆ ಸಮಸ್ತ ಸೃಷ್ಟಿ ಕೂಡ ಆತರವಾಗಿದೆ. ನೋಡಿದ್ಯಾ? ಬಾ ಪುತ್ರ. ವೀರಭದ್ರನ ಜನ್ಮದ ಸಂಬಂಧ ಕೂಡ ಮಹಾದೇವನ ಜಟೆಗೆ ಸಂಬಂಧಿಸುತ್ತೆ. ಅದೇಗೆ ಅಮ್ಮ? ಬ್ರಹ್ಮದೇವರಿಗೆ ತುಂಬಾ ಜನ ಮಾನಸ ಪುತ್ರರಿದ್ದಾರೆ. ಆ ಮಾನಸ ಪುತ್ರರಲ್ಲಿ ಒಬ್ಬರು ಪ್ರಜಾಪತಿ ದಕ್ಷ. ಪ್ರಣಾಮಗಳು ಪಿತಾಮಹ. ಪುತ್ರ, ಇಂದಿನಿಂದ ನಿನ್ನ ಹೆಸರು ದಕ್ಷ ಮತ್ತು ಈ ಸೃಷ್ಟಿ ನಿನ್ನನ್ನು ರಾಜ ಪ್ರಜಾಪತಿ ದಕ್ಷ ಎಂದು ಕರೆಯಲ್ಪಡುತ್ತದೆ. ಸಮಸ್ತ ಸೃಷ್ಟಿಯಲ್ಲಿ ನಿನ್ನ ಯಶಸ್ಸು ಮತ್ತು ಕೀರ್ತಿಯ ಗುಣಗಾನವಾಗುತ್ತದೆ. ಪೃಥ್ವಿಯ ಎಲ್ಲ ಪ್ರಜೆಗಳ ಪ್ರಜಾಪತಿಯಾಗುವೆ ನೀನು. ಆದರೆ ಅದಕ್ಕೂ ಮೊದಲು ನಿನ್ನ ವಿವಾಹವಾಗುವುದು ಅವಶ್ಯಕವಾಗಿದೆ. ಏಕೆಂದರೆ ನಿನ್ನ ವಿವಾಹ ಸೂತ್ರದ ಆಧಾರದ ಮೇಲೆಯೇ ಈ ಸೃಷ್ಟಿಯನ್ನು ಮುಂದುವರೆಸಬೇಕು. ಅದರಿಂದಲೇ ಎಲ್ಲರ ಸಾಂಸಾರಿಕ ಚಕ್ರ ನಡೆಯುತ್ತದೆ. ತಮ್ಮ ಆಜ್ಞೆಯಂತಾಗಲಿ ಪ್ರಭು. ಪ್ರಜಾಪತಿ ದಕ್ಷನ ವಿವಾಹವಾಯಿತು ಪ್ರಸೂತಿ ಹೆಸರಿನ ಒಬ್ಬಳು ಕನ್ಯೆ ಜೊತೆ. ಅವರಿಗೆ 59 ಪುತ್ರಿಯರು ಪ್ರಾಪ್ತವಾದ್ರು. ಒಂದು ದಿನ ದಕ್ಷನ ಆ ಹೆಣ್ಣು ಶಿಶುಗಳನ್ನು ಆಶೀರ್ವಾದ ಮಾಡೋದಕ್ಕೆ ಸ್ವಯಂ ಸಪ್ತ ಋಷಿಗಳೇ ಅಲ್ಲಿಗೆ ಬಂದ್ರು.
ಸಂಪನ್ನೆ, ಬುದ್ಧಿಮತಿ, ಸೌಂದರ್ಯದಲ್ಲಿ ಪರಿಪೂರ್ಣೆ, ಪಾಕಕಲೆಯಲ್ಲಿ ನಿಪುಣೆ, ಚರಿತ್ರವತಿ, ಸೇವೆಯಲ್ಲಿ ದಾಸಿಯಂತೆ, ಯುದ್ಧ ಕಲೆಯಲ್ಲಿ ನಿಪುಣೆ. ಈ ಶುಭ ಸಂದರ್ಭದಲ್ಲಿ ಸ್ವಾಮಿಯ ಮುಖದಲ್ಲಿ ಏಕೆ ಯಾವುದೋ ಚಿಂತೆ ಕಾಣುತ್ತಿದೆ? ನೀವೆಲ್ಲರೂ 36 ಗುಣಗಳಿಂದ ಪರಿಪೂರ್ಣರಾಗಿ ಅದಾದ ನಂತರ ಪ್ರಜಾಪತಿ ದಕ್ಷನ ಪತ್ನಿಯಿಂದ ಇನ್ನೊಂದು ಹೆಣ್ಣು ಮಗುವಿನ ಜನ್ಮವಾಯಿತು. ಅವಳ ಹೆಸರು ಏನು ಗೊತ್ತಾ? ಸತಿ ಅಂತ. ಸ್ವಾಮಿ, 59 ಹೆಣ್ಣು ಮಕ್ಕಳಿಗೆ ತಂದೆಯಾಗುವ ಸೌಭಾಗ್ಯ ನಿಮ್ಮದಾಗಿದೆ. ಆದರೆ ನಿಮ್ಮ ಮುಖದಲ್ಲಿ ಹರ್ಷದ ಸ್ಥಾನದಲ್ಲಿ ವಿಷಾದದ ಛಾಯೆಯೇ ಕಾಣುತ್ತಿದೆ. ದೇವಿ, ತಂದೆಯಾಗುವ ಸುಖವಂತೂ ಅತ್ಯದ್ಭುತವಾಗಿರುತ್ತದೆ. ಮತ್ತೇನು? ಸಪ್ತಋಷಿಗಳಿಂದಲೇ ಆಶೀರ್ವಾದ ಪ್ರಾಪ್ತಿಯಾಗಿರುವಾಗ ಅವರ ಬಗ್ಗೆ ಚಿಂತೆ ಏಕೆ ಪ್ರಭು? ನಮಗೆ ಅವರ ಬಗ್ಗೆ ಚಿಂತೆ ಇಲ್ಲ ದೇವಿ. ನಮ್ಮ ಕುಲದ ಗೌರವದ ಬಗ್ಗೆ ಚಿಂತೆಯಾಗುತ್ತಿದೆ. ಅಂದರೆ ದೇವಿ, ನಮ್ಮ ಪುತ್ರಿಯರು ಸರ್ವಗುಣ ಸಂಪನ್ನೆಯರು ನಿಜ. ಅವರ ಗುಣ ಲೌಕಿಕಕ್ಕೆ ಸೀಮಿತವಾಗಿವೆ. ದಿವ್ಯ ಶಕ್ತಿಯನ್ನು ಹೊಂದಿರುವ ಓರ್ವ ಪುತ್ರಿಯನ್ನು ಪಡೆಯಬೇಕೆಂಬ ಆಸೆ ಇದೆ. ಅವಳು ತನ್ನ ಅಲೌಕಿಕ ಗುಣಗಳಿಂದ ನಮ್ಮ ಕುಲ ಗೌರವವನ್ನು ಹೆಚ್ಚಿಸುವಂತವಳಾಗಬೇಕು. ಸ್ವಾಮಿ, ದೇವಿ, ನಮ್ಮ ಈ ಆಕಾಂಕ್ಷೆ ನಿಮಗೆ ಅನುಚಿತವೆನಿಸಿರಬಹುದು. ನಮ್ಮ ಅವಶ್ಯಕತೆ ಏನೆಂದು ನಮಗೆ ಚೆನ್ನಾಗಿ ತಿಳಿದಿದೆ. ಅದನ್ನು ಪ್ರಾಪ್ತಿ ಮಾಡಿಕೊಂಡೇ ತೀರುತ್ತೇವೆ. ತನಗೊಬ್ಳು ದಿವ್ಯವಾದ ಪುತ್ರಿ ಬೇಕು ಅಂತ ದಕ್ಷ ಬ್ರಹ್ಮಲೋಕಕ್ಕೆ ಹೋದ. ತನ್ನ ತಂದೆ ಬ್ರಹ್ಮದ ಹತ್ರ ಈ ವಿಷಯವಾಗಿ ಪರಾಮರ್ಶೆ ಮಾಡೋಕೆ. ನಮಗೆ ನಿಮ್ಮ ಆಂತರ್ಯದ ಇಚ್ಛೆ ತಿಳಿದಿದೆ ಪುತ್ರ. ನಿಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಳಲು ನೀವು ಮಹಾದೇವನ ತಪಸ್ಸು ಮಾಡುವುದು ಅಗತ್ಯ. ತಪಸ್ಸು ಮಾಡಬೇಕೆ? ಆ ಅಘೋರಿ ಶಿವನ ನಾಮಸ್ಮರಣೆ ಕೂಡ ನಮಗೆ ಇಷ್ಟವಿಲ್ಲ ಪಿತಾಶ್ರೀ. ತನ್ನ ಭೈರವ ಅವತಾರದಲ್ಲಿ ನಿಮ್ಮ 5ನೇ ಶಿರವನ್ನು ಕತ್ತರಿಸಿದನವನು. ಯಾರು ನೀವು? ಯಾರ ಅನುಮತಿಯಿಂದ ಇಲ್ಲಿಗೆ ಬಂದಿರುವಿರಿ? ಸತ್ಯ. ನಾವು ಸತ್ಯ. ಹೆಸರಿಗೆ ರುದ್ರ ಮತ್ತು ಸಂಹಾರವೇ ನಮ್ಮ ಕಾಯಕ. ರುದ್ರನೇ ಆಗಿರಲಿ, ಸಂಹಾರವೇ ಮಾಡಲಿ, ಆದರೆ ನಮಗೇನು? ನಮ್ಮ ಮುಂದೆ ನಿನ್ನದ್ಯಾವ ಅಸ್ತಿತ್ವವೂ ಇಲ್ಲ. ಎಷ್ಟು ಅಹಂಕಾರ! ಪ್ರಸಂಗವನ್ನು ನೀವು ಮರೆತಿರಬಹುದು, ನಾವು ಮರೆತಿಲ್ಲೋ. ಅದರಲ್ಲಿ ನಮ್ಮದೇ ತಪ್ಪಿತ್ತು ಪುತ್ರ. ನಮ್ಮ 5ನೇ ಶಿರದಲ್ಲಿ ಅಹಂಕಾರವಿತ್ತು. ನಾವು ಕಟು ಮಾತುಗಳಲ್ಲಿ ಮಹಾದೇವನ ಅವಮಾನ ಮಾಡಿದ್ದೆವು. ನೀವು ದಯಾಶೀಲರು, ನಿಮಗೆ ಕ್ಷಮಿಸುವ ಗುಣವಿದೆ. ಅದಕ್ಕಾಗಿ ಹೀಗೆ ಹೇಳುತ್ತಿರುವಿರಿ. ಭೋಲೆನಾಥರು ತ್ರಿಕಾಲ ದೃಷ್ಟಿ ಉಳ್ಳವರು ಪುತ್ರ. ಅವರು ಪಕ್ಷಪಾತ ಎಂದಿಗೂ ಮಾಡುವುದಿಲ್ಲ. ಈ ಜಗತ್ತಿಗೆ ಸೃಷ್ಟಿ ಎಷ್ಟು ಮುಖ್ಯವೋ ಸಂಹಾರ ಸಹ ಅಷ್ಟೇ ಮುಖ್ಯ. ಅವರು ದೇವತೆಗಳ ದೇವ, ಮಹಾದೇವ ಪುತ್ರ. ಅವರು ನಮ್ಮ ಆರಾಧ್ಯರೂ ಸಹ. ದೇವಾದಿದೇವ ಮಹಾದೇವನಾದರೇನು? ನಮಗವನು ದೇವರಲ್ಲ.